ನನ್ನ ಪ್ರೀತಿಯ ಕನ್ನಡ ಶಿಕ್ಷಕಿಯರೇ ನಮಸ್ಕಾರ. ಈ ದಿನ ನಾವು ಭಾಷಾ ಚಟುವಟಿಕೆಯ ವಿಚಾರದಲ್ಲಿ ವಿಭಕ್ತಿ ಪ್ರತ್ಯಯದ ಕುರಿತು ಮಾತಾಡೋಣ. ಈಗ ಬಹಳಷ್ಟು ಮಕ್ಕಳು ವಿಭಕ್ತಿ ಪ್ರತ್ಯಯದ ಬಗ್ಗೆ ಕಷ್ಟಪಡ್ತಾರೆ. ಆದರೆ 5ನೇ ತರಗತಿಯಿಂದ ಅದು ಡಿಗ್ರಿವರೆಗೂ ಬೇಕಾಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಬೇಕಾಗುತ್ತೆ. ಹಾಗಾಗಿ ನಾವಿಲ್ಲಿ ಸರಿಯಾಗಿ ಕಲಿಸ್ಕೊಡೋಣ. ಅದ್ರ ಬಗ್ಗೆ ಚಟುವಟಿಕೆ ಅಂತಂದರೆ ಸಾಮಾನ್ಯವಾಗಿ ವಿಭಕ್ತಿ ಪ್ರತ್ಯಯಗಳು ಈ ರೀತಿ ಇರುತ್ತಲ್ಲ, ಇದು 7 ಇದೆ, ವಾರಗಳು 7 ಇದೆ. ಇದರ ಜೊತೆಯಲ್ಲಿ ನೀವು ಇದನ್ನು ಸೇರಿಸಿ ಸಹ ಹೇಳ್ಕೊಡ್ಬೋದು. ಹೇಗೆ ಅಂದರೆ ಭಾನುವಾರ ಅಂದರೆ ಹೂ, ಅದು 1ನೇದು ಅಂದರೆ ಪ್ರಥಮ ವಿಭಕ್ತಿ. ಈ ಥರ ಹೇಳ್ತಾ ಹೇಳ್ಬೋದು. ಮತ್ತು ಯಾವುದು ಪರ್ಟಿಕ್ಯುಲರ್ ಯಾರಾದರೂ ಒಬ್ರು 7ನೇದು ಯಾವುದಾದ್ರು ಒಂದು ಗಮನಿಸಿರಲ್ಲ ಅಂದರೆ ಅವರಿಗೆ ಇದರ ಹೋಲಿಕೆ ಕೊಟ್ಟು ಸಹ ಹೇಳ್ಬೋದು. ಇದು ಒಂದು ಚಟುವಟಿಕೆ. ಇನ್ನು 2ನೇದು ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಒಂದು ವಾಕ್ಯ ಮಾಡಿ ನೀವು ಅವ್ರಿಗೆ ವ್ಯಾಕರಣ ಬರೆಸೋ ಪುಸ್ತಕದಲ್ಲಿ ಬರೆಸಿ ಇದನ್ನು ಬೈಹಾರ್ಟ್ ಹೊಡಿಸಿ ಸಹ ಮಾರ್ಕ್ ಮಾಡಿ ಈ ರೀತಿ ಅದನ್ನು ಹೇಳ್ಕೊಡ್ಬೋದು. ಇದ್ರ ಜೊತೆಯಲ್ಲೇ ನಾವು ಇದು ಸೇರೋದು ನಾಮಪದಕ್ಕೆ ಮಾತ್ರ ಅನ್ನೋದನ್ನು ಇದು ಸೂಚಿಸ್ಬೋದು, ಮತ್ತು ಪದದ ಕೊನೆಯಲ್ಲಿ ಮಾತ್ರ ಈ ಪ್ರತ್ಯಯಗಳು ಸೇರುತ್ತೆ ಅನ್ನೋದು ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಹಾಗೆ ಇಲ್ಲಿ ಮಹೇಶನು ಅನ್ನೋ ಕಡೆ ಆಯಾ ವಿದ್ಯಾರ್ಥಿಗಳ ಹೆಸರನ್ನು ಸಹ ಸೇರಿಸಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಇನ್ನು 3ನೇ ಚಟುವಟಿಕೆಯಾಗಿ ಪಠ್ಯಪುಸ್ತಕದಲ್ಲಿ ನಾವು ಪಾಠದಲ್ಲಿ ಯಾವುದಾದ್ರೂ ಒಂದು ಪ್ಯಾರಾವನ್ನು ಗುರುತಿಸ್ಬಿಟ್ಟು ಈ ಪ್ಯಾರಾದಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯಗಳಿರುವ ಪದಗಳನ್ನು ಗುರುತಿಸಿ ಅದನ್ನು ಬರೀರಿ, ಈ ರೀತಿಯಾಗಿ ಹೇಳ್ಬೋದು. ಆ ಥರದ್ದೊಂದು ಆಟ ಆಡಿಸ್ಬೋದು, ಅಥವಾ ಹೋಮ್ವರ್ಕ್ ಮಾಡಿಸ್ಬೋದು, ಅಥವಾ ತರಗತಿಯಲ್ಲೇ ನೀವು ಮಾಡಿಸ್ಬೋದು. ನನ್ನ ಸಲಹೆ ಏನಂದರೆ ಇಲ್ಲಿ ನೀವು ಇದನ್ನು ಪಾಠಗಳನ್ನು ಮಾಡುವಾಗ ನಾವು ಹೇಗೆ ಗುಂಪಾಗಿ ಮಾಡ್ತೀವೋ ಹಾಗೆ ಮಾಡದೆ ಪ್ರತಿಯೊಬ್ಬರಿಗೂ ನಾವು ವೈಯಕ್ತಿಕವಾದ ಗಮನವನ್ನು ತಗೊಂಡು ಅವರಿಗೆ ಮನವರಿಕೆ ಮಾಡಿಸೋಣ ಅನ್ನೋದು ನನ್ನ ಉದ್ದೇಶ. ಈ ರೀತಿಯಾಗಿ ಭಾಷಾ ಚಟುವಟಿಕೆಯನ್ನು ಉಪಯೋಗಿಸಿ ಮಕ್ಕಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸರಳಗೊಳಿಸೋಣ. ನಮಸ್ಕಾರ.